ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡು ಮುನ್ನುಗ್ತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ಟ್ವಿಸ್ಟ್ನೊಂದಿಗೆ ಧಾರಾವಾಹಿ ಸಾಗ್ತಾ ಇದ್ದು ವೀಕ್ಷಕರಿಗೆ ಕುತೂಹಲ ಮೂಡಿಸ್ತಾ ಇದೆ. ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೊರಬಂದ 2 ದಿನಕ್ಕೆ ತಾಂಡವ್ ಮತ್ತೆ ಮನೆಗೂಡು ಸೇರಿದ್ದಾರೆ. ಆದರೆ ಇದರಲ್ಲಿ ಹೊಸ ಪ್ಲಾನ್ ಏನಾದರೂ ಇದೆಯೇ ಅಥವಾ ತಾಂಡವ್ ನಿಜಕ್ಕೂ ಬದಲಾಗಿ ಪುನಃ ಮನೆಗೆ ಬಂದಿದ್ದಾನೆ ಎಂಬುದು ನೋಡಬೇಕಿದೆ. ಮನೆ ಬಿಟ್ಟು ಹೋದ ಬಳಿಕ ಮೊದಲ ದಿನ ತಾಂಡವ್ ಶ್ರೇಷ್ಠ ಭಾಗ್ಯಗೆ ಬುದ್ಧಿ ಕಲಿಸಲು ಪ್ಲಾನ್ ಮಾಡಿದ್ರು. ಅವಳ ನೆಮ್ಮದಿ ಹಾಳು ಮಾಡಬೇಕು, ನನ್ಗೆ ಮಾಡಿರೋ ಅವಮಾನಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು, ಅವಳು ಮನೆ ಬಿಟ್ಟು ರೋಡ್ ಅಲಿಬೇಕು ಅಂತ ಸ್ಥಿತಿ ಬರಬೇಕು, ಇದೇ ನನ್ನ ಲೈಫ್ ಗೋಲ್ ಎಂದು ತಾಂಡವ್ ಹೇಳಿದ್ದ. ಇದರ ನಡುವೆ ಸಂಕ್ರಾಂತಿ ಹಬ್ಬವನ್ನ ಇಬ್ರು ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರು. ತಾಂಡವ್ ಹೇಳುವ ಮುನ್ನವೇ ಶ್ರೇಷ್ಠ ಎದ್ದು ಕಾಫಿ ತರ್ತಾಳೆ. ಶ್ರೇಷ್ಠ ಇಷ್ಟೊಂದು ಬದಲಾಗಿದ್ದಾಳೆ ಎಂದು ತಾಂಡವ್ ಖುಷಿಯಾಗ್ತಾನೆ. ಈ ಕಾಫಿಯನ್ನ ನಿಜಕ್ಕೂ ನೀನೇ ಮಾಡಿದ್ದ ಎಂದು ಕೇಳ್ತಾನೆ. ಶ್ರೇಷ್ಠ ಹೌದು ಎನ್ನುತ್ತಾಳೆ. ತುಂಬಾ ಚೆನ್ನಾಗಿ ಮಾಡಿದ್ದೀಯಾ, ಆ ಭಾಗ್ಯ ಒಂದು ದಿನವೂ ನನಗೆ ಇಂಥ ಕಾಫಿ ಮಾಡಿಕೊಟ್ಟಿಲ್ಲ ಎಂದು ಶ್ರೇಷ್ಠಳನ್ನ ಹೊಗಳ್ತಾನೆ. ಇದಿಷ್ಟೇ ಅಲ್ಲ, ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಾಂಡವ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಬೆಡ್ ಮೇಲೆ ಪಂಚೆ ಶರ್ಟ್ ಎಲ್ಲ ಇಟ್ಟಿರ್ತಾಳೆ ಶ್ರೇಷ್ಠ. ಊಟಕ್ಕೆ ಬಾಳೆ ಎಲೆ ಇಟ್ಟು ಬಗೆ ಬಗೆಯ ತಿಂಡಿಗಳನ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಆದರೆ ಇದೆಲ್ಲ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಫುಡ್ ಎಂಬುದು ತಾಂಡವ್ ತಿಳಿಯದೆ ತುಂಬಾ ಚೆನ್ನಾಗಿ ಮಾಡಿದೆ ಎಂದು ತಿಂತಾನೆ. ಆದರೆ ಮರುದಿನ ಶ್ರೇಷ್ಠಳ ನಿಜವಾದ ವರಸೆ ಗೊತ್ತಾಗಿದೆ. ಇದರಿಂದ ತಾಂಡವ್ ಕೋಪಗೊಳ್ತಾನೆ. ಶ್ರೇಷ್ಠ ಕಾಫಿ ತಿಂಡಿ ಅಡುಗೆ ಏನನ್ನೂ ಮಾಡದೆ ಎದ್ದು ಸೀದಾ ಆಫೀಸ್ ಹೊರಟು ಹೋಗಿದ್ದಾಳೆ. ತಾಂಡವ್ ಬಂದು ನೋಡಿದಾಗ ಅಡುಗೆ ಮನೆಯಲ್ಲಿ ಏನೂ ಇರುವುದಿಲ್ಲ. ನೇರವಾಗಿ ಶ್ರೇಷ್ಠಗೆ ಕಾಲ್ ಮಾಡಿದ ತಾಂಡವ್, ನಿನಗೆ ಒಂದು ಅಡುಗೆ ಕೂಡ ಮಾಡೋಕೆ ಆಗಲ್ಲ ಅಂದ್ರೆ ಹೇಗೆ, ಅಂಥದ್ದೇನು ತಲೆ ಹೋಗುವಂತ ಕೆಲಸ ಎಂದು ಕೇಳ್ತಾನೆ. ಇದಕ್ಕೆ ಉತ್ತರಿಸಿದ ಶ್ರೇಷ್ಠ, ನನಗೆ ಮೀಟಿಂಗ್ ಇದೆ ಅಂದ್ರೆ ನಾನು ಎಷ್ಟು ಟೆನ್ಷನ್ ಮಾಡ್ತೇನೆ ಅಂತ ಗೊತ್ತಲ್ವಾ ನಿನ್ಗೆ, ನನ್ನ ಕೈಯಲ್ಲಿ ಆಗಲ್ಲ, ನಾನೇನು ಎಮ್ಮೆ ಭಾಗ್ಯ ತರ ಖಾಲಿ ಕೂತ್ಕೊಂಡಿದ್ದೇನಾ, ನಿನ್ಗೆ ಗೊತ್ತು ತಾನೇ ನನಗೆ ಎಷ್ಟು ಕೆಲಸ ಇದೆ ಅಂತ. ಫ್ರೀ ಇದ್ದಾಗ ಇಬ್ರು ರೊಮ್ಯಾಂಟಿಕ್ ಆಗಿ ಅಡುಗೆ ಮಾಡೋಣ, ಬ್ಯುಸಿ ಇದ್ದಾಗ ಆರ್ಡರ್ ಮಾಡೋಣ, ಟೆನ್ಷನ್ ಯಾಕೆ ಎಂದು ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಇದರಿಂದ ಕೋಪಗೊಂಡ ತಾಂಡವ್, ಏನ್ ಕರ್ಮನೋ ಏನೋ, ಇವಳು ಏನ್ ಕೆಲ್ಸನೂ ಮಾಡಲ್ಲ, ಈಗೋ ಮಾತ್ರ ತೋರಿಸ್ತಾಳೆ, ಆರಾಮದಲ್ಲಿ ನಾನು ಮನೇಲಿ ಉಂಡ್ಕೊಂಡು ತಿನ್ಕೊಂಡಿದ್ದೆ, ಈ ಎಮ್ಮೆ ಭಾಗ್ಯಳಿಂದ ಎಲ್ಲ ಹಾಳಾಯ್ತು ಎಂದು ಅಂದ್ಕೊಳ್ತಾನೆ. ಅತ್ತ ಮಗ ಮತ್ತೆ ಬರ್ತಾನೆ ಎಂದು ಕುಸುಮ ಗಟ್ಟಿಯಾದ ನಂಬಿಕೆಯಲ್ಲಿದ್ದಾಳೆ. ನನ್ನ ಮಗ ಹೇಗೆ ಮನೆಯಿಂದ ಹೊರಗೆ ಹೋದ್ನೋ ಹಾಗೆ ವಾಪಸ್ ಬರ್ತಾನೆ ನೋಡಿ ಎಂದು ಮನೆಯವರ ಬಳಿ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಸೂಟ್ ಕೇಸ್ ಹಿಡಿದುಕೊಂಡು ತಾಂಡವ್ ಮನೆಯೊಳಗೆ ಬರ್ತಾನೆ. ಇದನ್ನು ಕಂಡು ಕುಸುಮಗೆ ತುಂಬಾ ಸಂತೋಷವಾಗುತ್ತೆ. ಅಮ್ಮ ಆಗ್ಲೇ ಅಮ್ಮ ಅಪ್ಪ ನಿಮ್ಮನ್ನು ಬಿಟ್ಟು ನನಗೆ ಬದುಕೋಕೆ ಆಗಲ್ಲ ಎಂದು ಅಪ್ಪನನ್ನು ತಬ್ಬಿಕೊಂಡು ಅಳುತ್ತಾನೆ ತಾಂಡವ್. ಆದ್ರೆ ಭಾಗ್ಯಗೆ ಇದು ಯಾವುದೋ ಪ್ಲಾನ್ ಎಂಬಂತೆ ಅನುಮಾನ ಮೂಡುತ್ತೆ. ನಾವೆಲ್ಲರೂ ಈ ನಾಟಕಕ್ಕೆ ಮೋಸ ಹೋದವರೇ, ಹಾಗಾಗಿ ಈ ಸಲ ಅಂತೂ ನಾನು ಇದನ್ನೆಲ್ಲ ನಂಬುವುದೇ ಇಲ್ಲ ಎಂದು ಹೇಳ್ತಾಳೆ. ಆಗ ತಾಂಡವ್, ಇಲ್ಲಿ ನನಗೆ ಆದಂತಹ ಒಂದಿಷ್ಟು ಜವಾಬ್ದಾರಿಗಳಿವೆ, ಅವರ ಮಗನಾಗಿ ಅದನ್ನೆಲ್ಲ ಪೂರೈಸಬೇಕು ಅಂತ ಬಂದಿದ್ದೀನಿ ಎಂದು ಹೇಳ್ತಾನೆ. ಸದ್ಯ ಇದು ತಾಂಡವ್ ಶ್ರೇಷ್ಠರ ಹೊಸ ನಾಟಕನ ಅಥವಾ ತಾಂಡವ್ ಶ್ರೇಷ್ಠಳ ಸಹವಾಸ ಸಾಕು ಎಂದು ನಿಜಕ್ಕೂ ಬದಲಾಗಿ ಬಂದಿದ್ದಾನೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.